ಬರ್ತೀನಿ ನಾಳೆ ಬರ್ತೀನಿ ಇಂದು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳೋದೊಂದು ಬಿಟ್ಟರೆ ಬರೋ ಸುದ್ದಿ ಇಲ್ಲಪ್ಪ. ಇವನು ಹೋಗಲ್ಲ ಕರ್ಕೊಬರೋಕ್ಕೆ ಅಂತ. ಅದಾಗ ಬಂದರೆ ಬರಬೇಡ, ಅಷ್ಟು ಸಲೀಸ್ ಬಂದೇ ಬಿಟ್ಟತ್ತು. ಜನ ಇರಾಗಲಿ ಒಬ್ಬಳೇ ಗೊತ್ತಿರಲ್ಲ. ಹಂಗಿಗೆ ತಂಗಿ ಗಂಡನ ಹತ್ರ ಹೇಳಿದ್ರೆ ನಾವು ಕರ್ಕೊಂಡು ಬಿಡ್ತಾನೆ, ಆಕೇನಲ್ಲ ಅನ್ನಲ್ಲ. ಇವು ಹೇಳ್ಬೇಕಾಗಲ್ಲ. ಹುಣ್ಸೆಹಣ್ಣು ಏನು ಕಮ್ಮಿ ಆಗ್ಯಾ? ಎಲ್ಲ ಅಲ್ಲಿದ್ದಲ್ಲಿ ಬಿದ್ದಂಗೆ ಬಿದ್ದಾವಲ್ಲ, ಸ್ವಲ್ಪನಾರು ಸಾಳದ ಮಾಡ್ಮೂಲೆ ಮಾಡೋಣ ಅಂತ ನೋಡಿದೆ. ಒಂದೊಂದೇ ತೊಳ್ಕೊಂಡಿದ್ರೆ ಹಿಂಗೆ ಆಗ್ತಿರಲಿಲ್ಲ. ಒಂದೇ ಸತಿ ಯಾರು ತಳಿಯೋದು ಯಾರು ಬಿಡೋದಂತ ಗೊತ್ತಾಗಲ್ಲ. ವಾಗಿಸ್ನಾರ ಅಂತಕಾರ ಒಂಚೂರು ಬಂದು ಕೈ ಹಾಕ್ತಾನ. ಅದ ಹೇಳೋದೊಂದು ಬಿಟ್ಟರೆ ಮತ್ತು ನಮ್ಮನೇಲಿ ಇವ್ರ ಅಂಕನ ಭಾಗ್ಯದ ಹೊತ್ತಾದ್ರೆ ಅಂತ ಇದು ಮಾಡೋಕೆ ನೋಡ್ತಿದ್ರು. ಅಲ್ಲ ವಸಂತ, ಅಲ್ಲಿ ಎಂತ ಮಾಡ್ತಿದ್ದೀಯೆ? ಅಷ್ಟೊತ್ತಿಂದ ನೋಡ್ತಿದ್ದೀನಿ ಅಡುಗೆ ಮನೆಯಲ್ಲೇ ಇದ್ದೀಯಪ್ಪ. ಟಿ ವಿ ನೋಡೋಕ್ಕೆ ಬಂದು ಕೂತ್ಕೊತಿದ್ದೆ, ಅದಕ್ಕೂ ಬರಲ್ಲ. ಎಂತ ಮಾಡ್ತಿದ್ದೀಯ? ಇಲ್ಲ ಮಾರ, ಪಾತ್ರೆ ಎಲ್ಲ ಬಿದ್ದವಲ್ಲೇ ಬಿದ್ದಿದ್ದ. ಮೊನ್ನೆ ಇಡ್ಲಿ ಮಾಡ್ದವ ತೊಳಿಲೇ ಇಲ್ಲ. ನ್ಯಾನ್ಸಾರ ಇಡಬೇಕಿತ್ತು, ಇಡ್ಲಿ ಸಟ್ಟು ನ್ಯಾನ್ಸಿಡೋಕ್ಕೂ ಮರ್ತದ್ದು. ಗಟ್ಟಿ ಹಾಕಿ ಕೂತವೆ, ಬಿಡೋದೇ ಇಲ್ಲ. ಆವಾಗ ನ್ಯಾನ್ಸಿಟ್ಟಿದ್ದೆ, ಹಂಗಾರತ್ಲಕ್ಕೆ ತೊಳೆದೆ ಹೋಗೋಣ ಅಂತ ಬಂದೆ. ಬಿಟ್ಕೊಂಡು ಕೂತ್ರೆ ಮಾತು ಗಟ್ಟಿ ಆಯ್ತಾವ. ತೊಳೆಯೋದಾದ್ರೆ ನಾಳೆ ತೊಳ್ಕೊಬಾರ್ದ? ಒಂದೇ ಸತಿ ಎಂತಕ್ಕೆ ಹಂಗೆ ಇದು ಮಾಡ್ತೀಯ? ಕಡಿಕೆ ಮೈ ಕೈ ನೋವು ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀಯ. ನೀನೀಗ ಇದು ಮಾಡಿ ಮಾರತಿ. ಹಾಲು ಅದೆಯಾ? ನಿಮಗೊಂದು ಕಾಲು ಬಿಡೋಕ್ಕೆ ತಂದು ಕೊಡ್ಬೇಕಪ್ಪ ಮಗಗೆ. ಹಾಲೇನ ಮೈ ಇರಲ್ಲ, ಅಲ್ಲಿ ಇಟ್ಟಿನಿ ನಡಿ, ಊಟ ಟೇಬಲ್ ಮೇಲೆ ಇಟ್ಟಿನಿ ನಡ್ರಿ, ಪ್ಲೇಟ್ ಮುಚ್ಚಿಟ್ಟೀನಿ. ಅವನ್ನ ಬಂದು ಕುಡ್ಕೊಂಡಾಗ ಕೇಳಿ ನೀವು ಕುಡ್ಕೊಳ್ಳಿ. ಒಗೆಸ ಇಲ್ಲ ಬಾಯಿಲ್ ನಿಂದ ಅಮ್ಮ ಹಾಲಿಟ್ಟದೆ ಕುಡ್ಕೊಳ್ಳ ಬಾರ ಇಲ್ಲೇ. ಬಂದೆ ಒಂಚೂರು ಅಡ್ವರ್ಟೈಸ್ ಬಂದಕ್ಕೂ ಬರ್ತೀನಿ. ಅಲ್ಲ, ಅಮ್ಮ ಎತ್ಲಾಗ ಹೋಗಿದೆ, ಪತ್ತಿಕೆ ಇಲ್ಲಪ್ಪ. ಟಿ ವಿ ನೋಡೋಕೆ ಬಂದು ಕೂತ್ಕೊತಿತ್ತು, ಅದೂ ಇಲ್ಲ. ಹೋಗಿದೆ ಅಟ್ಲಾಗಿಲ್ಲ, ಒಳಗೆ ಪಾತ್ರೆ ತೊಳಿತಿರ್ಬೇಕು. ಸುಮಾರು ಇದ್ವು ಅಂತ ತೊಳೆಯೋಕ್ಕೆ ರಾಶಿ ಹಾಕ್ಕೊಂಡು ಏನು ತೊಳಿತ ಸ್ವಲ್ಪ ಹೊತ್ತಾಗಲ್ಲ. ನಾಳೆ ತೊಳ್ಕೊಬೋದು ಬೇಕಾದ್ರೆ ಬಾರೆ ಅಂದರೆ ಹೇಳ್ದಾರ ಮಾತು ಕೇಳಲ್ಲಪ್ಪ. ಅಲ್ಲ ಅಮ್ಮ, ಅದು ಎಂಥ ಪಾತ್ರೆ ತೊಳಿತಿದ್ದೀಯಾ? ಅವಾಗಿಂದ ತೊಳಿತಿದ್ದೀಯ ಅಂತೇಳಿ ಅಪ್ಪ ಹೇಳ್ತಾ ಇದ್ದಾರಪ್ಪ. ಇರೋದು 3 ಜನ, ಎಷ್ಟು ಪಾತ್ರೆ ಆಗಿದ್ವಮ್ಮ? 3 ಜನ ಆಗಲಿ 6 ಜನ ಆಗಲಿ ಪಾತ್ರೆ ಆಗದೆ ಇರ್ತವಣ್ಣ. ಸಾರು ಪಲ್ಯ ತಿಂಡಿ ಅಂತ ಎಲ್ಲ ಮಾಡಿಷ್ಟೊತ್ತಿಗೆ ನಿಮಗೇನಪ್ಪ ಮಕ್ಳಿಗೆ ಹೇಳ್ತೀರಿ? ಇಲ್ಲಿ ಸುಮಾರು ಬಿದ್ದಿದ್ದು ಮೊದಲೇ ಹೇಳ್ತೀಯಲ್ಲಪ್ಪ. ಬಂದ ಕೂಡಲೇ ಅದಕ್ಕೆ ಕೆಲಸ ಜಾಸ್ತಿ ಕೊಡೋಂಗಿಲ್ಲ, ಹಂಗೆ ಹಿಂಗೆ ಅಂತ. ಅದಕ್ಕೆ ಇವೆಲ್ಲ ಒಂಚೂರು ಮಡ್ಮೂಲೆ ಮಾಡಿಡೋಣ ಅಂತ ನೋಡಿದೆ. ನೀವು ಒಂಚೂರು ಬಂದು ಕೈ ಹಾಕಿದ್ರೆ ಹಾಕ್ಬೋದು. ಜೊತೆ ಟಿ ವಿ ನೋಡ್ತಾ ಕೂರ್ತೀರಪ್ಪ ನೀನು ನಿನ್ನಪ್ಪ. ನೀನು ಒಬ್ಬ ಹಂಗೆ ಮಾಡ್ತೀಯ. ಇನ್ನು ಕರ್ಕೊಬತ್ತೀನಿ ನಾಳೆ ಕರ್ಕೊಬತ್ತೀನಿ, ಇನ್ನು ಕರ್ಕೊಬತ್ತೀನಿ ನಾಳೆ ಕರ್ಕೊಬತ್ತೀನಿ ಅಂತೇಳಿ ಏನು ದಿನ ಸ್ವಲ್ಪ ಹೋದವನ. ಯಾವಾಗಿನ ಕರ್ಕೊಬರೋದು ಯಾವಾಗ? ಅದೇನು ಕೊಯ್ದು ಆಪರೇಷನ್ ಮಾಡಿದ್ದೇನಲ್ಲ ಅಂತೆ. ಭಾಳ ಹಿಂಗೆ ಹೊಲಿಗೆ ಗಿಲ್ಗೆ ಹಾಕಿದಾದ್ರೆ ಹ್ಞೂ ಹೌದು, ಎದ್ದು ಓಡಾಡೋಂಗಿಲ್ಲ ಹಾಗೆ ಹಿಂಗೆ ಅಂತ. ಇದು ಹಂಗೇನಲ್ಲಂತೆ. ಸಚಿನ ಹೆಂಡತಿ ಹೇಳ್ತಿತ್ತ. ಏನಪ್ಪ ಇನ್ನು ಅಲ್ಲೇ ಬಿಟ್ಕೊ ಕೂತೀಯ. ಅಮ್ಮ, ಆ ಸಚಿನನ ಹೆಂಡತಿ ಸುದ್ದಿ ಹೇಳಬೇಡ, ನೀ ಸುಮ್ಮನಿರು. ಅವ್ರೆಂತಕ್ಕೆ ಫೋನ್ ಮಾಡಿದ್ದು ನಿಂಗೆ? ನೀ ಎಂತಕ್ಕೆ ಮಾತಾಡೋಕ್ಕೆ ಹೋದೆ ಅವ್ರ ಹತ್ರ? ಎಂತಾರು ಹೊಚ್ಚ ಹಾಕೋಕ್ಕೆ ಮಾಡಿರ್ತದೆ. ಎಂತ ಕೇಳಿದ್ರ ನಿನ್ನ ಹತ್ರ? ಇಲ್ಲ ಮರೆಯ, ಎಂತ ಕೇಳಲಿ ಇಲ್ಲ. ಹೆಂಗೆ ಸರಿತಕ್ಕ ಹೆಂಗದಾರೆ ಗನಗದಾರನು ಅಂತ ಕೇಳ್ತದೆ. ನಾ ಹೆಂಗೆ ಹೇಳೋದ? ಮತ್ತು ಪೂರ್ತಿ ಬಿಟ್ಕೊಡಂಗಿಲ್ಲ ಅಂತೇಳಿ ಗನಗೆ ಅದೇ ಈಗಷ್ಟೇ ಸಾನಕ್ಕೆ ಹೋಗಿದೆ ಅಂತ ಹೇಳಿದೆ. ಅದಕ್ಕೆ ಮನೆಗೆ ಫೋನ್ ಮಾಡಬೇಕು ಎಂತ ಆಯ್ತು ನೋಡೋಣ. ಅದು ಮಾಡಬೇಕು ಇಲ್ಲ ಸಚಿನ್ ಮಾಡಬೇಕು? ಸಚಿನನ ಹೆಂಡತಿ ಅಂದರೆ ಬಂಗಾರದಂಗಿದ್ದಾಳೆ, ಹಾಗೆ ಸಿಕ್ಕಲ್ಲ ಅಂತಿದ್ದಪ್ಪ. ಈಗ ನೋಡಿದ್ರೆ ಹಿಂಗೆ ಎಂತ ಅದ್ರ ಮೇಲೆ ಸೀಟೆ ಅಂತಕ್ಕೆ ನಿಂಗೆಂತ ಮಾಡಿದದ? ಎಂತ ಮಾಡಲು ಇಲ್ಲ ಮಾರತ್ತೆ. ನಾ ಸುಮ್ಮನೆ ಮಾತಿಗೆ ಹೇಳಿದ್ದಷ್ಟೇ. ಮಾತಾಡೋಕ್ಕೇನು ಲೈಸೆನ್ಸೇ ಇಲ್ಲ. ಈಗ ನಿನ್ನ ಹತ್ರನೇ ನೋಡು, ಹಂಗಿದ್ದೇನಲ್ಲ ಅಂತೆ, ಎದ್ದು ಓಡಾಡ್ಬೋದಂತೆ. ಯಾರು ಅದೇನು ಡಾಕ್ಟ್ರಾ? ಇಲ್ಲ ಆಸ್ಪತ್ರೆಗೆ ಬಂದು ಡಾಕ್ಟ್ರ್ ಹತ್ರ ಕೇಳದ? ನಾವು ಇದ್ದಷ್ಟು ದಿವಸನ ಆಸ್ಪತ್ರೆ ಕಡೆ ಮಕ್ಕ ಹಾಕ್ಲಾ? ಆಗಲಿ ಬಿಡು, ಬರ್ದಿದ್ರು ಅಷ್ಟೇ ಹೊತ್ತು. ಅದೇನೋ ಅದು ಬರ್ದಿದ್ದು ಕೂಡಲೇ ಏನೋ ಅಲ್ಲ ಆಗ್ಲ.
ಕಾಯಿಲೆ ಗುಣ ಆಗಲ್ಲ ಈಗ. ಅದ ಎಂತಾರು ಸತ್ಕೊಂಡ್ಲೆ ಬರ್ದಿರ್ ಬಿಟ್ಕೊಂಡ್ಲೆ ಈಗ ಯಾವತ್ತು ಕರ್ಕೊಬತ್ತೀಯ ನೀನು? ಈಗ ಆಚೆ ಈಚೆ ಮನೆಯವರೆಲ್ಲ ಕೇಳ್ತಾರೆ ಇನ್ನೂ ಬರ್ಲನ ಅಂಥೇಳಿ. ಬರೋದೇ ಹೋದಾದ್ಮೇಲೆ ಪಕ್ಕನೊಂದು 4-5 ದಿನ ಮುಂಚೆನೇ ಬರಬಾರ್ದಾ? ನಂಗೆ ಸಾಕಾಗಿ ಹೋಗ್ತದ. ನಿಮ್ಗೆ ಗೊತ್ತಾಗಲ್ಲ ಅವಳಿಗಿನ ಕೆಲಸ ಎಷ್ಟು ಆಗ್ತದೆ ಗೊತ್ತಾ? ಅಲ್ಲ ಅಮ್ಮ, ಒಳಗೆ ಕೆಲಸ ಸುಮಾರು ಇರ್ತವೆ, ಕಣ್ಣಿಗೆ ಕಾಣಲ್ಲ. ಅಲ್ಲ, ನಾನು ಅವಾಗಿಂದ ಅದನ್ನೇ ಹೇಳ್ತಿದ್ದಿದ್ದು, ಸರಿತ ಕೆಲಸ ಸುಮಾರು ಆಗ್ತದೆ, ನೀನು ಹಂಗೆ ಕೆಲಸ ಮಾಡಲ್ಲ ಅಂತ ಹೇಳ್ತಿರ್ಬೇಡ ಅಂತ. ಈಗ ನಿಂಗೆ ಗೊತ್ತಾತಾ, ಬರೀ ಒಳಗೆ ಮಾಡೋಕ್ಕೆ ಹಿಂಗಾಗ್ತದೆ. ಅದು ಕೊಟ್ಟಿಗೆ ಕೆಲಸನೂ ಮಾಡ್ಕೊಂಡು ಗುಂಡೂ ಸುಧಾರಿಸ್ಕೊಂಡು ಎಲ್ಲದನ್ನೂ ಮಾಡ್ಕೊಂಡು ಇಲ್ಲ ಅದ. ಸೈ ಮಾರಯ್ಯ, ನಿನ್ನ ಹಿಂದಿನೇ ಸೈ ರಾಜಕೀಯಲ್ಲಿದ್ದಳು. ನಂಗೆ ಏನಾರು ಕೆಲಸ ಬಗ್ಸಿ ಮನೆ ಸಂಸಾರ ಮಾಡೋಕ್ಕೆ ಗೊತ್ತಾನು? ಒಬ್ಬಳೆ ಮಾಡ್ತೈತಂತೆ, ಎಲ್ಲಿ ಒಬ್ಬಳೆ ಮಾಡ್ತೈತ? ಮುಕ್ಕಾಲಾಸಿ ಕೆಲಸ ಗುಂಡು ಮಾಡ್ಕೊಡ್ತಿರ್ಲ. ಆಮೇಲೆ ನಾ ಹೇಳಿದ್ರೆ ಎಲ್ಲಿ ಮಾಡ್ತಾರೆ? ಈ ತನಕ ಮನೆಯೇ ಬಿಟ್ಟನಲ್ಲ. ಓಹೋ ಅಮ್ಮ, ನಾ ತಮಾಷೆಗೆ ಹೇಳಿದ್ ಮಾರತಿ, ಅದನ್ನೇ ನೀನು ಸೀರಿಯಸ್ ಆಗಿ ತಗೋಬೇಡ. ಈಗ ಮತ್ತೆ ಎಂತ ಚರ್ಚೆಗೆ ಹಿಡ್ಕೊಬಿದ್ರ ನಮ್ಮ ಮಗ ಯಾಕೆ ಹಿಂಗೆ ಮಾಡ್ತೀರೇನ? ಈಗ ಹಾಲು ಅಲ್ಲದೆ ವಾಗೇಶ ಟೇಬಲ್ ಮೇಲೆ ಹಾಲದೆ ನೋಡು, ಕುಡ್ಕೊಂಡು ಹೋಗಿ ಮುಲ್ಕೇಳ. ನೀನು ವಸಂತ ನೀನು ಮಲ್ಕೆ ಹೇಳ್ತೀನಿ. ನಾಳೆ ಬೇಕಾದ್ರೆ ಒಂಚೂರು ಹೊತ್ತರ ಮುಂಚೆ ಎದ್ದು ಎಲ್ಲ ಮಾಡ್ಕೋಬೋದು. ಮಾಡ್ಕಿದ್ದೀನಿ, ನಂಗೆ ಗೊತ್ತಾಗ್ತದೆ. ಕತ್ಲಿಗೆ ಅಲ್ದಿದ್ರೆ ಬೆಳಿಗ್ಗೆ ಕತ್ಲೆನ ಪಾತ್ರ ತಿಕ್ತೀನಿ, ಅದೊಂದೇನು ದೊಡ್ಡದಲ್ಲ. ಅಲ್ಲ, ನೀವಾರು ಸ್ವಲ್ಪ ಹೇಳಿ ನೋಡೋಣ. ನೀವೇ ಅಲೇಸ್ಲ ಮೊನ್ನೆ ಆಚೀಚೆ ಮನೆಯವರೆಲ್ಲ ಹೇಳಿದ್ದ, ಬರೋದೇ ಹೋದಾದ್ಮೇಲೆ ಹೋಗಿ ಕರ್ಕೊಬರಕ್ಕೇನ? ಅಲ್ಲ ವಾಗೇಶ, ನಿನ್ನ ಅಮ್ಮ ಹೇಳೋದು ಒಂದಕ್ಕೆ ಸಾಮಾನ್ಯ. ಈಗ ಕರ್ಕೊ ಬರೋದೇ ಹೌದಾದ್ಮೇಲೆ ಪಕ್ಕನ ಕರ್ಕೊ ಬರಬಾರ್ದನ? ಜನ ಎಲ್ಲ ಆಚೀಚೆ ಮನೆಯವ್ರು ಮಾತಾಡೋದು ಹೌದು, ಮಾತಾಡೋದಾರು ಅದು ಬಂದ ಮೇಲೆ ಎಲ್ಲ ಸರಿ ಆಗ್ತದೆ. ಎಂಥದವ್ರು ಅವ್ರಿಗೊಂದು ಮಾತಾಡೋಕೆ ಸಿಗಬೇಕು ತಗೊಂಡು ಮಾತಾಡ್ತಿರ್ತಾರೆ. ನೀಗ ನಾಳೆನೇ ಹೋಗಿ ಕರ್ಕೊಬತ್ತಿ ಅತ್ಲಾಗೆ. ಅದು ಹಂಗಲ್ಲ ಅಪ್ಪ, ನಿಮ್ಗೆ ಅವತ್ತಿಂದ ಹೇಳ್ತಿದ್ದೀನಿ, ಅರ್ಥನೇ ಆಗಲ್ಲ. ಈಗ ಸರಿತೀನಿ, ಇದು ಫಸ್ಟ್ ನೋಡ್ತೀರಾ ನೀವು? ಬಂದು ಕೂಡಲೇ ಅಲ್ಲೆಲ್ಲ ಕೊಟ್ಟಿಗೆ ಕೆಲಸ, ಮನೆ ಕೆಲಸ ಅಂತೇಳಿ ಪೂರ್ತಿ ಮಾಡೋಕ್ಕೆ ಶುರು ಮಾಡ್ತದೆ. ಮತ್ತೆ ಏನಾದ್ರು ಒಂದು ಕುಂದುವರೆ ಆದರೆ ಜರಗಿರ ಬಂದ, ಅದಕ್ಕೆ ಬೇಡ ಸದ್ಯಕ್ಕೆ ಅಲ್ಲೇ ಇರೋ ಅಂತ ಹೇಳಿನಿ. ಸುಮ್ಮನೆ ಕೂತ್ಕ ಮಾರಯ್ಯ. ಹಂಗಾರೆ ಅದಕ್ಕೆ ಅದ್ರ ಜೀವದಲ್ಲಿ ಏನು ಆಗ್ತದೆ, ಏನು ಹೋಗ್ತದೆ, ಏನು ಇದು ಮಾಡ್ಬೇಕು ಅವೆಲ್ಲ ಗೊತ್ತಾಗಲ್ಲ. ಅದು ಬರೋಕ್ಕೆ ರೆಡಿ ಇದ್ದಿದ್ದೇ ಹೋದಾದರೆ ಸುಮ್ಮನೆ ನಾಳೆ ಹೋಗಿ ಕರ್ಕೊಬ. ಈಗ ಅದು ಬರ್ದೈತಿ, ಗುಂಡೂ ಬರೋಲ್ಲ. ಹಾಗಾಗಿ ಕೆಲಸ ಪೂರ್ತಿ ಅಲ್ಲೇ ಪೆಂಡಿಂಗ್ ಆಗ್ಯವಲ್ಲ. ಇಷ್ಟೊತ್ತಿಗೆ ಕೊಪ್ಪು ಹೆರ್ಸಿ ಮುಗಿತಾ ಬರಬೇಕಿತ್ತು. ಮಳೆ ಹಿಡಿದಿದ್ದ ಲೆಕ್ಕ ನೋಡಿದ್ರೆ ಇನ್ನೊಂದು 8 ದಿನಕ್ಕೆ ಔಷಧಿ ಹೊಡಿಬೇಕೇನ. ಈಗ ಅಷ್ಟೊತ್ತಿನಲ್ಲಿ ಗುಂಡು ಮನೇಲಿ ಇಲ್ಲದೆ ಇದ್ದರೆ ನಂಗೆ ಯಾಕೋ ಬೇರೆ ಯಾವ್ದಾರು ಮನೆ ಸೇರ್ಕೊಂಡನು ಅಂತ ಅದೊಂದು ಅನುಮಾನ ಬೇರೆ. ಹಾಗೆ ಅಂತ ಆಗಲ್ಲಪ್ಪ, ನಾ ಹೇಳಿನಿ ಗುಂಡಿಗೆ ಬತ್ತನವ.